ನಾವು ಈ ಕೆಲಸ ಮಾಡಿ ಉಪಯೋಗ ಇಲ್ದಂಗೆ ಆತ್ ನೋಡ್ರಿ. ಮನಿ ಬಿಟ್ಟು ಬಂದು ಅಗಸರ್ ನಾಯಿ ಹಳ್ಳನೂ ಕೈಲಿಲ್ಲ ಮನಿನೂ ಕೈಲಿಲ್ಲ ಅಂದಂಗೆ ಆತು. ಮುಂದೆ ಏನಾಗ್ತದೋ ಯಾರಿಗೂ ನನಗೆ ಒಂದೂ ತಿಳಿಯಲಾಗ್ಯದ ನೋಡ್ರಿ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡಕ್ಕಿನಿ ತಾಟ ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಾಡಿದಳ ನನಗ ಮಾಟ ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಾಡಿದಳ ನನಗ ಮಾಟ ಮಾಡಿದ್ದ ಮರತಾಳ ಹೊಳ್ಳಿ ಮೂರಮಕ ಬಂದಾಳ ಮಾಡಿದ್ದ ಮರತಾಳ ಹೊಳ್ಳಿ ಜಾತ್ರೆಗೆ ಬಂದಾಳ ಹೊಟ್ಟೆ ಉರ್ತಾಳ ಬಗಲಾಗ ಕೂತೊಂದ ತಂದಾಳ ಹೊಟ್ಟೆ ಉರ್ತಾಳ ಬಂದ್ರ ಮಾವನ ಬುಲೆಟ್ ಗಾಡಿ ಗಾಡಿ ಫಡ 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 ಗತ್ತಿಲ್ಲಿ ಮುರಿಬೇಡ ಮೂಗ ಗೊತ್ತೈತಿ ಒಳಗಿನ ಸೋಗ ನೀ ಗತ್ತಿಲ್ಲಿ ಮುರಿಬೇಡ ಮೂಗ ಗೊತ್ತೈತಿ ಒಳಗಿನ ಸೋಗ ಅತ್ತಿಯ ಮನೆಯಾಗ ಹೆಂಗಲಿ ಎಂದು ಕತಿ ಮಾಡಿ ಹೇಳ ಅತ್ತಿಯ ಮನೆಯಾಗ ಹೆಂಗಲಿ ಎಂದು ಕತಿ ಮಾಡಿ ಹೇಳ ಸುತ್ತಿ ಸುತ್ತಿ ಕುಂದಲಗಲ ತಾಳಿ ಕಟ್ಟಂತಿ ಕೊರಳಿಗ ತಿನ್ನಕ ಕೂಳಗತಿ ಇಲ್ಲ ನನಗ ಕೋಣ್ಯಾಗ ಹೆಂಗರ ಮೆಚ್ಚಿನ ನನಗ ಪ್ರೀತಿಯ ಕಬಲ ಇಲ್ಲೇ ನಿನಗ ನಿಮ್ಮ ಮನಿಯಾಗ ಗೊತ್ತಾದರ ಕಡಿದು ಹಾಕ್ತಾರ ನಿನ್ನ ಎದುರೀಗ ನದಿಯ ಮ್ಯಾಲ ತಲೆ ಇಟ್ಟು ಗಲತವರಿಗೆಲ್ಲ ಆವತ್ತು ನೆನಪಿಲ್ಲವೇ ಚೆಲುವೆ ನೆನಪಿಲ್ಲವೇ ಬರುವುದಿಲ್ಲವೇ ನೆನಪು ಬರುವುದಿಲ್ಲವೇ ಪ್ರೀತಿಯ ಪರಿವಳ ಹರಿ ಹೊತ್ತು ಗೆಳೆಯ ಮನಸ್ಸಿಗೆ ತಳ್ಳಮಳ್ಳ ಮಾಡಿ ಹೊತ್ತು ಗೆಳೆಯ ಮರಿಯಂಗ ಮರಿಯಲಿ ಗೆಳೆಯ ಮರಿಯಂಗ ಬದುಕಂಗ ಬದುಕಲಿ ಗೆಳೆಯ ಬದುಕಲು ಗೆಳೆಯ. ಏನ್ರಿ ಗೋಪಿನಾಥ್ ಬೀಜಗಳ ವ್ಯಾಪಾರ ಮಾಡುವ ಸಾಹೇಬ್ರ ನಾನೇ ಒಬ್ಬರನ್ನ ನಿಂತ್ಕೊಂಡು ಏನೋ ವಿಚಾರ ಮಾಡತ್ತಿರಲ್ಲ. ನೀವು ಮಾಡೋ ವ್ಯಾಪಾರದಾಗ ಲುಕ್ಸಾನ್ ಏನ್ರ ಆಗಿರೇನ? ನಾ ಮಾಡೋ ವ್ಯಾಪಾರದಾಗ ನೋಡಗಂಗಿನಿ ಅಂದಂಗ ನನಗೆ ಎಂದೂ ಫೈದಾಗಿಲ್ಲ, ಬರೀ ಲೂಸ್ಕಾನ್ ಆಗ್ಯದ ನೋಡು. ನಕಲಿ ಬೀಜ ತಂದು ಮಾರಿದ್ರೆ ಲುಕ್ಸಾನ್ ಆಗದ ಗ್ಯಾರಂಟಿನ ದೋಸ್ತ ಅವನ ಕೆಲಸ ಮಾಡ. ಇದನ್ನ ಬಿಟ್ಟು ಬ್ಯಾರೆ ಹೇಳಿ ನೀನ್ ಅವ್ನು ಹಿಡಿ ಅಂತ ಹೇಳ್ತಿ ಮತ್ತೆ ಹೇಗಾತಿ ಹಂಗಲ್ಲ. ಬ್ಯಾರೆ ಇಡೋ ನಂತರ ಇದನ್ನ ಬಿಟ್ಟು ಬ್ಯಾರೆ
ಬ್ಯಾರೆ ಕೆಲಸ ಬ್ಯಾರೆ ವ್ಯಾಪಾರ ಮಾಡು. ಕೆಲಸನು ನಮ್ಮ ತಲೆಯಾಗ ಬಾರ ಮನೆ ಹಿಡಿಯೋದು ಹೊಡ್ಯೋದು ಇವೇ ನಡೀತಾವ. ನಮ್ ಡೈರೆಕ್ಟ್ ಗಜವಾನೆ. ಏನ್ ಹೊಡಿದ ಗಣಸ ಹಿಂಗ್ ಮಾಡಿ ನಮ್ಮ ಮಗನ 100 ರೂಪಾಯಿ ತಗೊಂಡಿ ನನ್ನ ಕಾಲಾಗ ಸುಮ್ ಕುಂದ್ರು ಮುಂಜಾನೆ ನಾಷ್ಟಾಕ್ ಬಿಡಂಗಿಲ್ಲ. ಹಿಡಿಯೋದ ಅನ್ಕೊಳ್ಳ ಮಾರಿ ಹಂಗ ಹಿಂಗ ತಿಂದ ಮಂಗ್ಯಾನಾಗ ಮಾಡಬಿಡದನ ಬ್ಯಾರೆ ವ್ಯಾಪಾರ ಮಾಡ ಅಂತ ಹೇಳದ್ನಪ್ಪ. ಹಿಂಗ ನಡಿ ರೇಲ್ವೆ ಕಪ್ಪಂಡ್ರನ ಇಲ್ಲೇ ಸ್ಟೇಷನ್ ಸನಿ ಅದಲ್ಲ ಚಾಯ್ 10 ರೂಪಾಯಿಗೆ ಚಾಯ್ ಚಾಯ್ ಐ ಗರಮುಡಿ. ಅಲ್ಲ ಹೋಲಿ ಬಿಡು, ಟೈಮ್ ಆಗ್ಯದ ಈಗ, ಹಂಗಿಲ್ಲ. ಅಲ್ಲ ನಿನಗ ನಾ ಎಂದ ನೋಡೀನಿ ಅಂದ ನನಗೆ ಬೀಜ ವ್ಯಾಪಾರ ಮಾಡಂಗ ಆಗಲಾಗ್ಯದ ನೋಡ. ನನಗೆ ಏನ್ ನಿಂಬಿಕೆ ಇಳಿಸಿ ಹೋಗಿದ್ದೇನು? ಭಾರಿ ಸುಂದರ ಚಲೋವಾ ನಿಮ್ಮವನ್ ಪೋತರಾಜ ನಿನ್ನ ಲಿಂಬೆಕಾಯಿ ಇಳಿಸ್ತೀನಿ. ಫಿಗರ್ ಅದ ನಿನ್ನವನ್ ಫಿಗರ್ ಅದ. ಫಿಗರ್ ನೋಡಿಗಿಸಿನ ಬಗರ್ ಇರ್ತಾವ. ಇಲ್ಲಪ್ಪ ನಮ್ಮದೇನೆ ಹೇಳಬಹುದು. ಮುಂಜಾನೆ ನಿಮ್ಮ ಅಭಿಮಾನಿ ಅಣ್ಣ. ತಿಳಿತು ಇಲ್ಲಪ್ಪ ತಿಳಿಲಿಲ್ಲ. ನಾವು ನಿಮ್ಮ ಅಭಿಮಾನಿ ಅಣ್ಣ. ನೀನ್ ಅಭಿಮಾನಿ ಅಂತವ. ನಮ್ಮ ಅಭಿಮಾನಿ ನಿಮ್ಮ ಗಜಮಾನೋ ಅನ್ನಂಗ್ ಕೇಳಿಸ್ತ ನನಗರಿ. ಗಜಮಾನು ನೀ ಯಾವ್ದು ಬಂದು ಸುರೇಶ್ ಮಾಡುವ ಗಜಮಾನು. ನಾ ಏನ್ ನೀನ್ ಹಿಂದೆ ಬಿದ್ದಿಲ್ಲಳ, ನೀನೋ ನನ್ನ ಹಿಂದೆ ಬರಂಗ್ ಕಾಣ್ತಿ. ಅಲ್ಲ ನಾ ಇನ್ನ ಸಣ್ಣಕ್ಕಿದ್ದೀನಿ ದೊಡ್ಡಕ್ಕೆ ಯಾವಾಗ ಆಗ್ತಿದ್ದೀನಿ? ಅದ ಇನ್ನ ಮುಂದೆ ಆತೀನಿ ತಗೋ, ದೊಡ್ಡಕ್ಕೆ ಆಗ ಮುಂದೆ ಹೇಳ್ತೀನಿ ಅಂತ ಈ ಸದ್ಯಕ್ಕೆ ಸಣ್ಣಕ್ಕಿದ್ದೀನಿ. ಅಲ್ಲ ಯಾವಾಗ ನೋಡ್ರ ನನ್ನ ಹಿಂದಿಂದ ಬರ್ತಿ, ನಾನಂತೂ ನಿನ್ ಹಿಂದೆ ಬರಂಗಿಲ್ಲ ಅಂತಂದೆ. ನೀನ ಬರ್ತಿ ನನ್ನ ಹಿಂದೆ, ನಾ ಬರ್ತೀನಿ ನಿನ್ನಿಂದ. ನಿನಗ ಹಂಗ ಅನಸಲಗತ್ತದ ಯಾಕೋ ನೋಡಗಂಗಿ. ಒಟ್ಟ ನಿನ್ನ ಮ್ಯಾಗ ಮನಸ್ಸು ಕುಂತೈತಿ ನೋಡ ನನ್ನ ಗಟ್ಟಿಯಾಗಿ. ಮನಸ್ಸು ಕುಂತೈತಿ ಅಂತ ಹಿಂಗ್ ಜಿಗದಾಡ ನಮ್ಮ ಅಪ್ಪ ಬಂದು 2 ಲಗಾಸ್ತಾನ. ಆಮೇಲೆ ಸೊಂಟ ಮುರ್ಕಂಡ್ ಊರೂರ್ ಬಸ್ ಸ್ಟ್ಯಾಂಡ್ ಬೀದಿ ಗಲ್ಲಿ ತಿರುಗಾಡಕತ್ತಿ. ಭಾಳ ಚಲೋ ಆತು ಇರಣ, ಭಾಳ ಚಲೋ ಆತು. ಇವ್ರ ಅಪ್ಪ ನನ್ನ ಜರ ಟೊಂಕ್ ಮುರದಂದ್ರ ಯಾಕತ್ ಕೇಳು. ಯಾಕೋ ನಿಮ್ಮ ಅಪ್ಪ ನನಗೆ ಬಂದ ಟೊಂಕ್ ಮುರದ ಬರೋಬರಿ. ಆಳ್ಯಾಗ ನೀ ನನ್ನ ಹೆಣತಿ ಆಗ್ತಿ. ನಾವು ಅಕ್ಕಲು ಕೂಡ ಬಸ್ ಸ್ಟ್ಯಾಂಡ್ ಹೊಸದ ಅಲ್ಲಗತ್ತದ. ಬಡಗೇರ ಮಲ್ಕಪ್ಪ ಮಮ್ಮ ಭಜನಿ ಮಾಡೋದು ಬಂದ್ ಮಾಡ್ಯಾನ. ಅವನು ಪೇಟಿ ತಂದು ನಿನ್ನ ಕೊಳ್ಳಾಗ ಹಾಕಿ 2 ತಾಳ ನಾ ಹಿಡಿದು ನಿನ್ನ ಕೈಯಾಗ ತಾಟ ಕೊಟ್ಟು ಶಿರ್ಡಿ ವಾಲೆ ಸಾಯಿ ಬಾಬಾ ಆಯಾ ಹೇ ತೇರೆ घर में सवारी आया है तेरे घर पे सवारी ಅಂತ ಹೇಳಿ ನಿನ್ನ ಕೈಯಾಗ ತಾಟ ಮಂದಿ ನಿನ್ನ ಕೈಯಾಗ ಕುಡೋದು ನಿನ್ನ ಕೈಯಾಗ ಕುಡೋದು. ಅಮ್ಮ ತಾಯೇ ಅಮ್ಮ ತಾಯೇ ತಂಗಳ ಬಗಳ ಆಳ್ಸಿದ ಚಿಲ್ರೆ ಪಲ್ರೆ ಕೊಡ್ರಬೋ. ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಶಿವರೇ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ಅಂತೇಳಿ ಭಿಕ್ಷೆ ಬಿಡ ಕಸರತ್ತು ಮಾಡಿ ಬೇಡ. ನಾನಿನ್ನ ಪ್ರೀತಿ ಮಾಡೋದು ಬೇಡ, ನಿನ್ ಜೊತೆ ಇರೋದು ಬೇಡ. ಪೆಟ್ಟಿಗೆ ತಾಳ ಹಿಡಿದು ಊರೂರು ಬಸ್ ಸ್ಟ್ಯಾಂಡ್ ಹಾಡ್ಕೊಂತ ಭಿಕ್ಷೆ ಎತ್ತದು ಬೇಡ. ನಿನ್ನ ಪಡಿ ನೀರು, ನನ್ನ ಪಡಿ ನಾ ಇರ್ತೀನಿ. ಏ ನಿಂದ್ರಿ ಏ ಇರೇನೆ ಇರೇನೆ ಬೆನ್ನೇನೆ ಇಲ್ಲೇ ನಿಂತಾನೆ ಮುಲೆ. ಏ ನಿಂದ್ರು ಹಂಗೆ ಹೋಗ್ಬೇಡ. ಒಂದು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಖತ್ ಮಾಡ್ತಾನ ಕಣ. ನೀ ಕೆಳಗ್ ಕೂತು ಪ್ಲೇ ಮಾಡ್ಕಣ. ಏಯ್ ಕಿ ಓ ಎಂದಿ ಡ್ಯಾನ್ಸ್ ಯಾನ್ ಡ್ಯಾನ್ಸ್ ಮಾಡ್ತಿ ಬಿಡ ಎಂದೆ. ನೀನು ಉಚ್ಚುಕೊಳ್ಳಿ. ಏ ಹೀಗೆ ಉಚ್ಚುಕೊಳ್ಳಿ. ಎಂದೆ
ಬಂದಿದ್ದೆ ಬರ್ಲಾ ಟಾಟಾ ಬಾಯ್ ಐ ಮಿಸ್ ಯು. ಸಿದ್ದು ಕಲ್ಶೆಟ್ಟಿ ನವಿಲ ಕುಣಿತಕ್ಕೆ 101 ರೂಪಾಯಿ ಕೊಟ್ಟಿರ್ತಾರೆ ಆ ಕಲಾಮನಿಗೆ ತುಂಬ 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 ಇಲ್ಲಿ 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 ಬೈ ಇಲ್ಲಿ ಬೈ ಇಲ್ಲಿ ಬೈ ಇಲ್ಲಿ ಬೈ ಅತ್ತಚಗನಲ್ಲ ಇಟ್ಟು ಕಟ್ನೀರ್ ಬಿಡಂಗ್ ಕುಳ್ಳಿಗತ್ತಿದ ಒಬ್ರು ಕುಡ್ಲಿ ಏನ್ ನೋಡ್ಯಾರ ಯಾರಿಗೂ ಇದು ಭಾಳ ಚಂದ ಎಬ್ಸ್ತೀನ್ರಿ. ಈ ನಾಟಕದ ದಡಾಡಿ ಕಾರ್ಯಕ್ರಮದ ಎಲ್ಲೋ ಅಮ್ಮಗೆ ಒಂದು ಡೈಲಾಗ್ ಎಲ್ಲೂ 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 ನಿನ್ನ ತಗೊಂಡ ಸುಡ್ತೀನಿ. ಅತ್ತಚಗನಲ್ಲ ಸೇಬಣ್ಣ ಬಳ್ಳೂರಿಗೆ 101 ರೂಪಾಯಿ ಒನ್ಸ್ ಮೋರ್. ಈ ಎಲ್ಲ ಕಲಾಮನಿಗೂ ತುಂಬ 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 ತುಂಬಾ ತುಂಬಾ ಅಂತ ಕಿಸಿಂದ್ರೆ ಎಲ್ಲ ತುಂಬಲತ್ತದ ಇಲ್ಲಿ ಮುಂದೆ ನಾಟ ನಿಂದಿರ್ಲತ್ತದ. झाडाला वेलीची साथ पतंगला दोऱ्याची साथ देईन तुझ्या हातात हात एक कडू करू नको रे विश्वास मी कधी केलंच नाही. गौड्या पुट्ट्या ಜೈವೀರು ಗೌಡ್ರು ಹುಲಿ ಇವರು ನನ್ನ ಹಾಸ್ಯ ಕಲೆಯನ್ನು ಕಂಡು 1 ರೂಪಾಯಿ ಕಾಣಿಕೆ ಕೊಟ್ಟರ ಆ ಮಾನ್ಯಗೆ ನಾನು ಪೂರ್ಣ ಬರಿದ್ದೀನಿ. ಪಾಟೀಲ್ ಸರ್ ಜೇವ್ರು ಇವರಾದ್ರ ಸಹಿತ ಗೋಪಿ ಪಾತ್ರಕ್ಕೆ 100 ರೂಪಾಯಿ ಕಾಣಿಕೆ ಕೊಟ್ರ ಕಾಣಿಕೆ ಸ್ವೀಕರಿಸಬೇಕು. ಪಾಟೀಲ್ ಸರ್ಗ ನನ್ನ ಹಾಸ್ಯ ಕಲೆಯನ್ನು ಕಂಡು ಅವ್ರು 100 ರೂಪಾಯಿ ಕಾಣಿಕೆ ಕೊಟ್ಟರ ಆ ಮಾನ್ಯಗೆ ನಾನು ಪೂರ್ಣ ಬರಿದ್ದೀನಿ. ಅದೇ ರೀತಿ ಕಲಾಭಿಮಾನಿಗಳಂತ ಗೌಡ್ಯ ಪುಟ್ಯ ಇವರು ನಮ್ಮ ಸಂಗೀತ ಬಳಗಕ್ಕೆ 100 ರೂಪಾಯಿ ಕಲೆ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆ. ಕಲಾ ಪ್ರೇಕ್ಷಕರಲ್ಲಿ ಸವಿನಯ ಕೋರಿಕೆ. ನಮ್ಮ ಕಡಬಗಾವದ ನಿವಾಸಿ ಹಾಗೂ ಒಂದು ನಾಟಕ ಪ್ರೇಮಿಗಳಾದಂಥ ಅಶೋಕ್ ಶಂಕರ ಮಾಳಿ ಇವರಾದರೂ ಕೂಡ ಈ ನಮ್ಮ ಮಲ್ಲಿಕಾರ್ಜುನ ನಾಟ ಸಂಘಕ್ಕೆ 501 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಶರಣು ಕೇರೂರ್ ಹಾರ್ವೆಸ್ಟರ್ ಲವರ್ ನನ್ನ ಹಾಸ್ಯ ಕಲೆಯನ್ನು ಕಂಡು 200 ರೂಪಾಯಿ ಕೊಟ್ಟರ. ಅದರಂತೆ SK ಬೇಕರಿ ಜೇವೂರ್ ಸೋಮನಾಥ್ ಡಬ್ರೆ ಅವರು ನನ್ನ ಹಾಸ್ಯ ಕಲೆಯನ್ನು ಕಂಡು 200 ರೂಪಾಯಿ ಕಾಣಿಕೆ ಕೊಟ್ಟರ ಆ ಮಾನ್ಯಗೆ ನಾನು ಪೂರ್ಣ ಬರಿದ್ದೀನಿ. ನಾಟಕ ಮಾಲಕರಾದಂತ ಭೀಮ್ಶಾ ತೋರಣೈ ಮುಖಂ ಕಡಬಗಾಂವ್ ಇವರು ನಮ್ಮ ಸಂಗೀತ ಬಳಗಕ್ಕೆ 100 ರೂಪಾಯಿ ಕಲೆ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ. ಅದರಂತೆ ನನ್ನ ಪ್ರೀತಿ ಅಳಿಯನಾದ ಜಟ್ಟಪ್ಪ ಹಡಪಾದ್ ಅವರು ನನ್ನ ಹಾಸ್ಯ ಕಲೆಯನ್ನು ಕಂಡು 50 ರೂಪಾಯಿ ಕಾಣಿಕೆ ಕೊಟ್ಟರ ಆ ಮಾನ್ಯಗೆ ನಾನು ಪೂರ್ಣ ಬರಿದ್ದೀನಿ. ಅದರಂತೆ ಅಶೋಕ್ ಶಂಕರ ಮಾಳಿ ಇವರಾದರೂ ಕೂಡ ಈ ಗೋಪಿ ಪಾತ್ರಕ್ಕೆ 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಸ್ವಂತ ಗೋಪಿ ಪಾತ್ರದವರು ಸ್ವೀಕರಿಸಬೇಕು. ಅದರಂತೆ ಅಶೋಕ್ ಶಂಕರ್ ಮಾಳಿ ಇವರು ನನ್ನ ಹಾಸ್ಯ ಕಲೆಯನ್ನು ಕಂಡು 100 ರೂಪಾಯಿ ಕಾಣಿಕೆ ಕೊಟ್ಟರ ಮಾನ್ಯಗೆ ನಾನು ಪೂರ್ಣ ಬರಿದ್ದೀನಿ. ಅದರಂತೆ ರೇವಣಸಿದ್ದ ಓಂಕಾರ ಮುಕ್ಕಂ ಗುರವಾಡಿ ಇಲ್ಲಿಯ ಹಾಸ್ಯ ಪಾತ್ರಗಳಿಗೆ ಒನ್ಸ್ ಮೋರ್ ಅಂತ ಹೇಳಿಕೆ 100 ರೂಪಾಯಿ ಕಾಣಿಕೆ ಸಲ್ಲಿಸಿದ್ದಾರೆ. ಅದರಂತೆ ಜಕಾಪುರ ನಾಟ್ಯ ಸಂಘದವರು ಕಲಾಕಾರ ನನ್ನ ಪ್ರೀತಿಯ ಮಿತ್ರನಾದಂತ ಭೀಮಾ ಅವರು ನನ್ನ ಹಾಸ್ಯ ಕಲೆಯನ್ನು ಕಂಡು 100 ರೂಪಾಯಿ ಕಾಣಿಕೆ ಕೊಟ್ಟರ ಆ ಮಾನ್ಯಗೆ ನಾನು ಪೂರ್ಣ ಬರಿದ್ದೇನೆ. ಮತ್ತು ಅದೇ ಪ್ರಕಾರ ಜೇವ್ರು ಸರ್ ಇವರು ಪಾಟೀಲ್ ಸರ್ ಇವರು ಇಲ್ಲಿ ರಂಗಭೂಮಿ ಮೇಲೆ 3 ಲೇಡೀಸ್ ಪಾತ್ರಕ್ಕೆ 100 ರೂಪಾಯಿ ಕಾಣಿಕೆ ಕೊಟ್ರ. ಸೀತಾ ಗಂಗಾ ಸ್ಲಿಪಾ ಇವು 3 ಪಾತ್ರದವ್ರು ಸ್ವೀಕರಿಸಬೇಕು. ಅದೇ ಪ್ರಕಾರ ಶ್ರೀಶೈಲ್ ಕಲ್ಲಪ್ಪ ಕೋಷ್ಟಿ ಇವರು ಇಲ್ಲಿ ಗೋಪಿ ಪಾತ್ರಕ್ಕೆ 100 ರೂಪಾಯಿ ಮತ್ತು ಅದೇ ಶ್ರೀಶೈಲ್ ಕಲ್ಲಪ್ಪ ಕೋಷ್ಟಿ ಇವರು ಇಲ್ಲಿ ನಮ್ಮದು ಗುಂಡಪ್ಪ ಮಾಳಿ ಹಾಸ್ಯ ಪಾತ್ರ ಮಾಡ್ರೆ ಅವ್ರಿಗೆ 100 ರೂಪಾಯಿ. ಪ್ರಭುಲಿಂಗ ಶಟಗಾರ ಮೊಕ್ಕಮ್ಮ ಹೇಳಿ ಇಲ್ಲಿ ಪ್ರೇಮರಾಜಿಗೆ 200 ರೂಪಾಯಿ ಮತ್ತು ಅದೇ ಪ್ರಭುಲಿಂಗ ಶಟಗಾರ ಹೇಳಿ ಶಿವರಾಜನ ಪಾತ್ರಕ್ಕೆ 200 ರೂಪಾಯಿ ಹಾಗೂ ಮಲ್ಲಿನಾಥ್ ಸಿದ್ದರಾಮ್ ಚೌಲ್ಗಿ ಮೊಕ್ಕಂ ಜೇವ್ರು ಇವರು ನಮ್ಮ ನಾಟಕ ಕಂಪ್ನಿಗೆ 250 ರೂಪಾಯಿ ಕಾಣಿಕೆ ಕೊಟ್ಟರೆ ಈ ಎಲ್ಲ ಕೊಟ್ಟಂಥ ಮಾನ್ಯರಿಗೆ ಕಂಪ್ನಿ ವತಿಯಿಂದ ಪೂರ್ಣ ಆಭಾರ ಇದ್ದೆವು. ಅದರಂತೆ ನನ್ನ ಆತ್ಮೀಯ ಮಿತ್ರನಾದಂಥ ವಾಕಿಂಗ್ ಗ್ರೂಪ್ ಅಧ್ಯಕ್ಷ ಮಹೇಶ್ ಪರಮೇಶ್ವರ್ ಮಾಳಿ ಇವರು ನನ್ನ ಹಾಸ್ಯ ಕಲೆಯನ್ನು ಕಂಡು 100 ರೂಪಾಯಿ ಕಾಣಿಕೆ ಕೊಟ್ಟಿರ ಆ ಮಾನ್ಯರಿಗೆ ನಾನು ಪೂರ್ಣ ಬರಿದ್ದೀನಿ. ಇದೇ ನಮ್ಮ ನೆರೆಹಳ್ಳಿಯ ಗ್ರಾಮ ನಾಗಣಸುರ ಗ್ರಾಮದಿಂದ ಇದೇ ನಮ್ಮ ನೆರೆಹಳ್ಳಿಯ ನಾಗಣಸುರ ಗ್ರಾಮದಿಂದ ಈ ನಮ್ಮ ನಾಟಕವನ್ನು ನೋಡಲು ಬಂದ ರಾಯಲ್ ಅಕ್ವಾ ಇವರು ಈ ನಮ್ಮ ಮಲ್ಲಿಕಾರ್ಜುನ ನಾಟ ಸಂಘಕ್ಕೆ ಸಹಾಯಕ್ಕಾಗಿ 501 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಅದರಂತೆ ಗುರವಾಡಿಯಿಂದ ಆಗಮಿಸಿರುವ ರೇವಣಸಿದ್ದ ಓಂಕಾರ
ಇವರು ಇನ್ನ ಈಗ ಒನ್ಸ್ ಮೋರ್ ಮಾಡ್ರ 100 ರೂಪಾಯಿ. ಅದರಂತೆ ಎಲ್ಲೋ ಅಮ್ಮಗಿ ಗಾನಯೋಗಿ ಸಂಗೀತ ಬಳಗ ಅಶೋಕ್ ಸರ್ ಆಳಂದ್ಗ ಇವರು 50 ರೂಪಾಯಿ ಕಾಣಿ ಕೊಟ್ರ ಅವ್ರು ಸ್ವತಃ ಸ್ವೀಕರಿಸಬೇಕು. ನಮ್ಮ ಆತ್ಮೀಯ ಮಿತ್ರನಾದಂಥ ಶ್ರೀಸೆಲ್ ಕಲ್ಲಪ್ಪ ಕೋಷ್ಟಿ ಇವ್ರು ನಮ್ಮ ಕಲೆಯನ್ನು ಕಂಡು 100 ರೂಪಾಯಿ ಕಾಣಿ ಕೊಟ್ರ ಮಾನ್ಯರು ನಾವು ಪೂರ್ಣ ಆಭಾರಿದ್ದೆವು. ಅದೇ ರೀತಿ ನನ್ನ ಪ್ರೀತಿ ಮಾವನಾದ ಶ್ರೀಸೆಲ್ ಕಲ್ಲಪ್ಪ ಕೋಷ್ಟಿ ನನ್ನ ಹಾಸ್ಯ ಕಲೆಯನ್ನು ಕಂಡು 100 ರೂಪಾಯಿ ಕಾಣಿಕೆ ಕೊಟ್ರ ಮಾನ್ಯಗೆ ನಾನು ಪೂರ್ಣ ಬರೀತೀನಿ. ತಮರು ಇರೋಣ. ಅದೇ ರೀತಿ ಕಲಾಭಿಮಾನಿಗಳಂತ ಎಲ್ಲೂ ಅಮೋಗಿ ಇವರು ಕೂಡ ನಮ್ಮ ಸಂಗೀತ ಬಳಗಕ್ಕೆ 50 ರೂಪಾಯಿ ಕಲೆ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಅದರಂತೆ ನನ್ನ ಆತ್ಮೀಯ ಮಿತ್ರ ಹಾಗೂ ಮಾಜಿ ತಂಟಾಮುಕ್ತ ಅಧ್ಯಕ್ಷರಾದಂಥ ಕೈಮ್ ಬಶೀರ್ ಕಾಜಿ ಇವರು ಉದ್ಘಾಟನಾ ಕಾರ್ಯಕ್ರಮಕ್ಕೂ ಬಂದಿಲ್ಲ. ಅವರು ಒಂದು ಅನಿವಾರ್ಯ ಕಾರ್ಯಕ್ಕೆ ಊರಿಗೆ ಹೋಗ್ಯಾರ. ಅಂದ್ರೂ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ನಮ್ಮ ಕಂಪ್ನಿಗೆ ಸಹಾಯತಾಗಿ ಕೊಟ್ಟರ. ಮತ್ತು ಈಗೇನು ಈ ನಾಟಕದ 3 ಮಂದಿ ಮಾಲಕರ ಚೆನ್ನಪ್ಪ ಕಲ್ಲಪ್ಪ ಮಾಳಿ, ಭೀಮಾಶಂಕರ್ ತೋರಣಗಿ, ಇಸ್ಮಾಯಿಲ್ ಮುಲ್ಲಾ ಈ 3 ಮಂದಿಗೆ 100 ರೂಪಾಯಿ ಕೊಟ್ಟರೆ 100 ಸ್ವಂತ ಮಾಲೀಕರು ಬಂದು ಸ್ವೀಕರಿಸಬೇಕಾಗಿ ನಮ್ಮ ಅಭಿಪ್ರಾಯ. ಅದರಂತೆ ನನ್ನ ಆತ್ಮೀಯ ಮಿತ್ರನಾದಂಥ ಚೆನ್ನಪ್ಪ ದೇಶೆಟ್ಟಿ ಅವರು ಇಲ್ಲಿಲ್ಲ, ತರೀಪನ 2ನೇ ಸಲ ಇದು ನನ್ನ ಹಾಸ್ಯ ಕಲೆಯನ್ನು ಕಂಡು 100 ರೂಪಾಯಿ ಕಾಣಿ ಕೊಟ್ರ ಆ ಮಾನ್ಯ ನೆನಪು ಬಂದಿದೆ. ಅದರಂತೆ ಈ ನಾಳೆ ಆಗುವ ರಸಮಂಜರಿ ಕಾರ್ಯಕ್ರಮದ ಕಂಬೀರ್ ಸಾದ್ ಈಶ್ವರ್ ಹೊಸೂರಿ ಇವರು ನನ್ನ ಹಾಸ್ಯ ಕಲೆಯನ್ನು ಕಂಡು 100 ರೂಪಾಯಿ ಕಾಣಿ ಕೊಟ್ರ ಆ ಮಾನ್ಯಗೆ ನಾನು ಪೂರ್ಣ ಬರಿದ್ದೀನಿ. ಇದೇ ಮಾಜಿ ತಂಟಮುಕ್ತ ಅಧ್ಯಕ್ಷ ಕೈಮ್ ಕಾಜಿಯವರು ನಮ್ಮ ಕಂಪ್ನಿಗೆ ಎಲ್ಲ ಮಾಲಕರಿಗೆ 100 ರೂಪಾಯಿ ಕಾಣಿಕೆ ಸಲ್ಲಿಸಿದ್ದಾರೆ. ಅವ್ರ ದಂಧೆ ಏನಿರ್ತಾವೆ ನಿಮಗೆ ಗೊತ್ತದ 10 ಮುಣಿಗೆ. ಯಾಕಂದ್ರೆ ಪೈಲ ಹಿಡಿದು ಅದೇ ದಂಧೆಯವ ಅವ್ರ ದಂಧೆ ಹೋಗಿರಬೇಕು. ಅವರಿಗಾದರೂ ಕೂಡ ಈ ನಮ್ಮ ಮಲ್ಲಿಕಾರ್ಜುನ ನಾಟ್ಯ ಸಂಘದ ವತಿಯಿಂದ ಪೂರ್ಣ ಆಭರಿದ್ದವು. ಅದರಂತೆ ಗಾನಯೋಗಿ ಬಳಗ ಆಳಂದ ಅಶೋಕ್ ಸರ್ಗ ನಮ್ದು ಹನುಮಂತ್ ಕಾಪ್ಸೆ ಗ್ರಾಮ ಪಂಚಾಯತ್ ಮೆಂಬರ್ ಇವ್ರು 100 ರೂಪಾಯಿ ಕಾಣಿ ಕೊಟ್ಟಿರ. ಕಲಾಭಿಮಾನಿಗಳಂತ ಹನುಮಂತ್ ಕಾಮ್ಸೆ ಇವರು ಕೂಡ ನಮ್ಮ ಸಂಗೀತ ಬಳಗಕ್ಕೆ 100 ರೂಪಾಯಿ ಕಲೆ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಅದರಂತೆ ನನ್ನ ಹಾಸ್ಯ ಕಲೆಯನ್ನು ಕಂಡು ನಮ್ಮ ಮೆಂಬರ್ ಭೀಮಾ ತೋರಣಗಿ ಅವರು 100 ರೂಪಾಯಿ ಕಾಣಿ ಕೊಟ್ರ ಆ ಮಾನ್ಯಗೆ ನಾನು ಪೂರ್ಣ ಬರಿದ್ದೀನಿ. ಜೈವೀರು ಗೌಡ್ಯ ಪುಟ್ಟ ಗೌಡ್ರು ಹುಲಿ ಈ ಬರಮೇನ ಪಾತ್ರಕ್ಕೆ 100 ರೂಪಾಯಿ ಕಾಣಿ ಕೊಟ್ರ ಸ್ವತಃ ಬಂದು ಸ್ವೀಕರಿಸಬೇಕು. ಅದರಂತೆ ನಿಂದು ತಿಂಡಿನೇ ಭಾಳ ನಡೆದದ. ಅದರಂತೆ ನನ್ನ ಆತ್ಮೀಯ ಮಿತ್ರನಾದಂಥ ನನ್ನ ದೋಸ್ತ ಕಮ್ಮ ನನ್ನ ಅಣ್ಣತಮ್ಮಗಿಂತ ಹೆಚ್ಚ ಶರಣಯ್ಯ ನಂದಿಕೋಲ ಅವರು ನನ್ನ ಹಾಸ್ಯ ಕಲೆಯನ್ನು ಕಂಡು 100 ರೂಪಾಯಿ ಕಾಣಿ ಕೊಟ್ರ ಆ ಮಾನ್ಯಗೆ ನಾ ಪೂರ್ಣ ಬರಿದ್ದೀನಿ. ಇವತ್ತು 100 ನಾಳೆ ನನ್ನ ಕಡೆ ಪಾಶ್ಯ ಅದ. ಮತ್ತು ನಮ್ಮ ಆತ್ಮೀಯ ಮಿತ್ರರಾದಂಥ ಗೌಡ್ರು ಹುಲಿ ಅಭಿಷೇಕ್ ಶಿವಾನಂದ ಪಾಟೀಲ ಮತ್ತು ಅದರಂತೆ ನಮ್ಮ ಆತ್ಮೀಯ ಮಿತ್ರರಾದಂಥ ಶಶಿಕಾಂತ ಅಮೋಗಿ ಇವರು 100 ರೂಪಾಯಿ ಕಾಣಿ ಕೊಟ್ರ ಆ ಮಾನ್ಯರಿಗೆ ಪೂರ್ಣ ಆಭಾರಿದ್ದೆವು. ಅದರಂತೆ ಛೋಟಾಬಾಯಿ ಬಡಬಾಯಿ ಶ್ರೀಕಾಂತ್ ಬಾಯಿ ಅವ್ರ ಜಗದೇವ್ ಅಮೋಗಿ ಬೇಡ ಅವರಿಬ್ಬರು ನನ್ನ ಹಾಸ್ಯ ಕಲೆಯನ್ನು ಕೊಂಡು 100 ರೂಪಾಯಿ ಕಾಣಿ ಕೊಟ್ರ ಆ ಮಾನ್ಯರಿಗೆ ನಾನು ಪೂರ್ಣ ಬರಿದ್ದೀನಿ. ಯಾವಾಗ ನೋಡ್ರಿ ಈಗ ಅದರಂತೆ ಗೌಡ್ರು ಹುಲಿ ನಾ ಡ್ರೈವರ ಈ ನನ್ನ ಹಾಸ್ಯ ಕಲೆಯನ್ನು ಕಂಡು 100 ರೂಪಾಯಿ ಕಾಣಿ ಕೊಟ್ರ ಆ ಮಾನ್ಯಗೆ ನಾನು ಪೂರ್ಣ ಬರಿದ್ದೀನಿ.
ಹುಲಿಗಳ ಮತ್ತೊಮ್ಮ ಇಲ್ಲ ಮತ್ತೊಮ್ಮ ಯಾಕಂದ್ರೆ ನಾಟಕ ಭಾಳ ಅದ. ಏ ಅಪ್ಪಿ ನಾಟಕ ಭಾಳ ದೊಡ್ಡದ, ನಾಟಕ ಆಗಲ್ಲ. ಅದೇ ಮಾಡ್ಕೊತ್ ಕುಂಡ್ರದಿಲ್ಲ, ಜರ ಶಾರ್ಟ್ ಕಟ್ ಹೊಡೆದು ಮುಂದಿನ ಪ್ರವೇಶ ತೋತೀವಿ.